ನಾನು ಸುಂದರವಾಗಿ ಕಾಣಬೇಕು ಅಂತ ದಿನನಿತ್ಯ ಕನ್ನಡಿಯನ್ನು ಕ್ಲೀನ್ ಮಾಡ್ತಾ ಇದ್ದೆ. ಕನ್ನಡಿ ಮೇಲಿರೋ ಧೂಳು ಕಲೆ ಎಲ್ಲ ಹೊರಟೋದ್ರೂ ನನ್ನ ಎಕ್ಸ್ಪೆಕ್ಟೇಷನ್ಸ್ನ ನಾ ರೀಚ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು. ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ತಿಳಿದಿದ್ದೇನು ಅಂತ ಹೇಳಿದ್ರೆ, ಬರೀ ಕನ್ನಡಿ ಕ್ಲೀನ್ ಮಾಡಿದರೆ ಸಾಲದು, ನನ್ನ ಮುಖ ಕ್ಲೀನ್ ಆಗ್ತಾ ಇರಬೇಕು. ಅದು ದಿನನಿತ್ಯ ಕ್ಲೀನ್ ಮಾಡಬೇಕು. ಅಂದಾಗ ಮಾತ್ರ ನಾನು ಚೆನ್ನಾಗಿ ಕಾಣ್ತೀನಿ ಅಂತ ಅನ್ನಿಸ್ತು. ಮಿತ್ರರೇ, ಇಲ್ಲಿ ಕನ್ನಡಿ ಅಂತ ಹೇಳಿದ್ರೆ ಶೇರ್ ಮಾರ್ಕೆಟ್, ಧೂಳು ಕಲೆ ಅಂತ ಹೇಳಿದರೆ ಈ ಸ್ಟ್ರಾಟಜೀಸ್ ಇಂಡಿಕೇಟರ್. ಆ ಸ್ಟ್ರಾಟಜಿ ಚೆನ್ನಾಗಿದೆ, ಈ ಸ್ಟ್ರಾಟಜಿ ಚೆನ್ನಾಗಿದೆ, ಈ ಇಂಡಿಕೇಟರ್ ಚೆನ್ನಾಗಿದೆ, ಆ ಇಂಡಿಕೇಟರ್ ಚೆನ್ನಾಗಿದೆ ಅಂತ ದಿನನಿತ್ಯ ನಾವು ಸ್ಟ್ರಾಟಜೀಸ್ ಇಂಡಿಕೇಟರ್ಗಳನ್ನು ಬದಲಾವಣೆ ಮಾಡ್ತಾನೆ ಹೋಗ್ತಿರ್ತೀವಿ. ಆದರೆ ಯಾವತ್ತೂ ನಾವು ನಮ್ಮ ಮೈಂಡ್ಸೆಟ್, ಡಿಸಿಪ್ಲಿನ್, ರಿಸ್ಕ್ ರಿವಾರ್ಡ್, ಮನಿ ಮ್ಯಾನೇಜ್ಮೆಂಟ್ ಕುರಿತಂತೆ ನಾವು ಯೋಚನೆ ಮಾಡಲ್ಲ. ಯಾವಾಗ ನಾವು ಈ 4 ಅಂಶಗಳ ಕುರಿತಂತೆ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವೋ ಆಗ ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ನಾವು ರೀಚ್ ಮಾಡ್ತೀವಿ. ಇವುಗಳ ಮೇಲೆ ಹೆಚ್ಚು ಗಮನ ಹರಿಸಿದರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಏನಂತೀರಿ? ಕಮೆಂಟ್ ಮಾಡಿ.